ಹೊಡಿತೀರಾ ಮತ್ತೆ ನಾವು ಪರ್ಚೇಸ್ ಮಾಡಕ್ ಬಂದಿದ್ವಿ ಬೇಡ ಅಂದ್ರೆ ಏನ್ರಿ ಏನ್ ಇವಾಗ ಏನ್ ಹೇಳಿ ಇದು 150 ಇದೆಲ್ಲ 250 3 ಫೋಲ್ಡ್ 2 ಫೋಲ್ಡ್ 3 ಫೋಲ್ಡ್ ಎಷ್ಟು ಅಂದ್ರಿ 250 ಎಷ್ಟು ಅಂದ್ರಿ 250 250 ಯಾಕೆ ಸರ್ ಇದಕ್ಕೆ 250 ಕ್ವಾಲಿಟಿ ಹೆಂಗ್ ಬರತ್ರಿ 130 ಮಾಡ್ಕೊಂಡು ಕೊಡ್ತೀರಾ ಕೊಡ್ಬೋದು ಕೊಡಿ ಸರ್ 130 ಮಾಡ್ಕೊಂಡು ಫಿಕ್ಸ್ ರೇಟ್ ಇಲ್ಲಿ ಜಾಸ್ತಿ ಆಡಲ್ಲ ಇಲ್ಲಿ ಹಾ ಇಷ್ಟ ಆದ್ರೆ ನೋಡಿ ಆತರ ಏನಿಲ್ಲ 130 ಕೊಡ್ತೀನಿ 150 ಕೊಡ್ತೀನಿ ಕೊಡಿ ಫೈನಲ್ ಇಲ್ಲ ಬರಲ್ಲ ಕೊಡಿ ಬೇಡ ಬಿಡಿ ಬನ್ನಿಲಿ ಏನಾಯ್ತು ಏನ್ ಸರ್ ಏನ್ ಬೇಕಾ ಬೇಡ ಬೇಡ ಬಿಡಿ ಬೇಡ ಯಾಕೆ ನೋಡ್ತೀರಾ ಬೇಡ ಬಿಡಿ ಬೇಡ ಸರ್ ಬನ್ನಿಲಿ ಬೇಡ ಅಂದ್ಮೇಲೆ ಬಿಡಿ ಯಾಕೆ ನೋಡ್ತೀರಾ ನೋಡಿ ಸುಮ್ಮನೆ ಏನ್ ಟೈಮ್ ಪಾಸ್ ಮಾಡಕ್ ಬಂದಿರಾ ಸರ್ ಬೇಡ ಸರ್ ಬೇಡ ಯಾಕೆ ನೋಡ್ತೀರಾ 250 ರೂಪಾಯಿ ಸರ್ ಅಲ್ಲಿ ನೋಡಿ ಹೋಗ್ತಾ ಇದಾರೆ ರೇಟ್ ಜಾಸ್ತಿ ಅಂತಾನೆ ಅವ್ರು ಹೋಗ್ತಾ ಇರೋದು ಬೇಡ ಬಿಡಿ ನಂಗೆ ಬೇಡ ಬೇಡ ಹೋಗ್ಬೇಕು ಬೇಡ ಬಿಡಿ ನಂಗೆ ಬೇಡ ಅಂದ್ರೆ ಬೇಡ ಸರ್ ನೋಡಕ್ಕೆ ಮಾಡಕ್ ಕೆಲಸ ಇಲ್ಲ ಏನ್ ಈ ತರ ಎಲ್ಲ ಮಾತಾಡ್ತೀರಾ ನಮ್ಗೆ ಬೇಡ ಅಂದ್ರೆ ಬೇಡ ಏನು ಬೇಡ ಹೊಡಿತೀರಾ ಮತ್ತೆ ನಾವು ಪರ್ಚೇಸ್ ಮಾಡಕ್ ಬಂದಿದ್ವಿ ಬೇಡ ಅಂದ್ರೆ ನಡಿಬೇಕು ಏನ್ರಿ ಏನ್ ಇವಾಗ ಏನ್ ಹೇಳಿ ಅಲ್ಲೇ ಏನ್ರಿ ನಡಿ ಅಯ್ಯೋ ಅಣ್ಣ ಇನ್ನು ಏನೋ ಬೇಕಣ್ಣ ಇದು ತರಲಿಲ್ವೇ ಇಲ್ಲ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹಾಗೆ ಶ್ರೀ ಅಸಾಮಾನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೂಡ ದಯವಿಟ್ಟು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಇವತ್ತಿನ ವಿಷಯ ಅನ್ನೋದಕ್ಕಿಂತ ನಿಮ್ಗೆ ತೋರ್ಸಕ್ಕೆ ಡೈರೆಕ್ಟ್ ಆಗಿ ಬಂದಿದ್ದೀನಿ ಇದು ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಹಿಂದೆ ಒಂದು ಮಾತಿತ್ತು ಇಲ್ಲಿ ಯಾರೇ ಒಂದು ಶಾಪಿಂಗ್ ಮಾಡ್ಬೇಕಾದ್ರೂ ತುಂಬಾ ಭಯ ಪಡೋರು ಈಗ ಆ ತರ ವಾತಾವರಣ ಇಲ್ಲ ಅಂತ ಇಲ್ಲಿ ವ್ಯಾಪಾರಸ್ಥರು ಹೇಳ್ತಾರೆ ಅದನ್ನ ನಾನು ಒಂದ್ 4-6 ಜನ ವ್ಯಾಪಾರಸ್ಥರ ಜೊತೆ ಮಾತಾಡಿ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಕಸ್ಟಮರ್ ಗಳಿಗೆ ಅಂತ ತಿಳಿಸ್ಕೊಡಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ ನಾವು ಮೆಜೆಸ್ಟಿಕ್ ಅಲ್ಲಿ 40 ವರ್ಷದಿಂದ ವ್ಯಾಪಾರ ಅಂದ್ರೆ ತಗೊಳ್ಳೇಬೇಕು ಅನ್ನೋದೆಲ್ಲ ಹಿಂದೆ ಎಲ್ಲ ಹೇಳ್ತಾ ಇದ್ರಲ್ಲ ಜನ ಬರ್ತಿಲ್ಲ ತಮಾಷೆ ಮಾಡಿದ್ರು ಸೀರಿಯಸ್ ಅನ್ಕೋಬಿಟ್ನಲ್ರಿ ಭಯ ಆಗೋಯ್ತಂಗೆ ಮುಂಚೆ ಇದ್ದಿದ್ದು ಹಳ್ಳಿಗಳಿಂದ ಬರೋರ್ಗೆ ಅಲ್ಲಿಂದ ಜನನೇ ಹೇಳ್ ಕಳಿಸ್ಬಿಡ್ತಾರೆ ಮೆಜೆಸ್ಟಿಕ್ ಅಲ್ಲಿ ಏನ್ ತಗೊಂಡ್ರು ಅರ್ಧ ರೇಟ್ ಕೇಳು ಕರಿಯೋದು ತುಂಬಾ ಭಯ ಹೊಡಿಯೋದು ತುಂಬಾ ಜಾಸ್ತಿ ರೇಟ್ ಹೇಳೋದು ಆತರ ಇಲ್ಲ ಇವಾಗ ಇವಾಗ ಯಾವ್ದೋ ಒಂದು 50 ರೂಪಾಯಿ ಪದಾರ್ಥನೇ ನಾನು 500 ರೂಪಾಯಿ ಅಂತ ಹೇಳಿದ್ರೆ ಜನ ತಗೊಳ್ಳೋದಿಲ್ಲ ಸಾರ್ವಜನಿಕರಿಗೆ ಒಂದು ಮನವಿ ಮಾಡೋದಿದೆ ಅಣ್ಣ ಆತರ ಮುಂಚೆ ಇದ್ದಿದ್ದು ನಾನೇನೋ ತಮಾಷೆ ಮಾಡಿದ್ದು ಸೀರಿಯಸ್ ಅನ್ಕೋಬಿಟ್ನಲ್ರಿ ಭಯ ಆಗೋಯ್ತಂಗೆ ಮುಂಚೆ ಇದ್ದಿದ್ದು ಹೊಡಿಯೋದು ಕರಿಯೋದು ತುಂಬಾ ಭಯ ಹೊಡಿಯೋದು ತುಂಬಾ ಜಾಸ್ತಿ ರೇಟ್ ಹೇಳೋದು ಆತರ ಇಲ್ಲ ಇವಾಗ ಮುಂಚೆ ಇದ್ದಿದ್ದು ನಿಜ ಗಾಬರಿ ಆಗೋಯ್ತು ಓಕೆ ಬ್ರೋ ಓಕೆ ಸರ್ ಏನ್ ಸರ್ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಜನಗಳೆಲ್ಲ ಎದುರುಕೋತಾರೆ ಅಂತ ಒಂದು ಮಾತಿದೆ ಇವಾಗ ಯಾವ ತರ ಇದೆ ಅದೆಲ್ಲ ಮೊದ್ಲು ಇದ್ದಿಲ್ಲ ಸರ್ ಬರೀ ಹಬ್ಬಿಸಿದ್ರು ನೋಡಿ ಇಂಥವೆಲ್ಲ ಜನ ತಗೊಂತ ಇಲ್ವಾ ಧೈರ್ಯವಾಗಿ ಬಂದು ತಗೊಂಬೋದು ಏನ್ ಪ್ರಾಬ್ಲಮ್ ಇಲ್ಲ ಬೇಕಂದ್ರೆ ನೋಡ್ಬೋದು ಬೇಡ ಅಂದ್ರೆ ಆರಾಮಾಗಿ ಹೋಗ್ಬೋದು ಅಲ್ಲ ಹೋದ್ರೆ ನೋಡಿದ್ರೆ ತಗೊಳ್ಳೇಬೇಕು ಅನ್ನೋದೆಲ್ಲ ಹಿಂದೆ ಎಲ್ಲ ಹೇಳ್ತಾ ಇದ್ರೆ ಜನ ಬರ್ತಿದ್ರಣ್ಣ ಅದೆಲ್ಲ ಮುಚ್ಚೋಗ್ಬಿಡ್ತು 100 ರೂಪಾಯಿ ಸೇವಲ್ಲೇ ಮುಚ್ಚೋಗ್ಬಿಡೋದು ಇವಾಗ ಆತರ ಎಲ್ಲ ಧೈರ್ಯವಾಗಿ ಬಂದು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀರಾ ಆರಾಮಾಗಿ ತಗೊಂಬೋದು ನಿಮ್ಗೆ ಇಷ್ಟ ಆಗಿರೋ ಇಷ್ಟು ತಗೊಂಬೋದು ಎಲ್ಲ ಹೋಲ್ಸೇಲ್ ಅಂಗಡಿ ಕಮ್ಮಿ ರೇಟ್ ಸಿಗುತ್ತೆ ನಿಮ್ ಅಂಗಡಿ ಇದೆನಾ ನಮ್ಮ ಅಂಗಡಿ ಇದೆ ಸರ್ ಹೋಲ್ಸೇಲ್ ಪೂರ್ತಿ ಐಟಮ್ ಹೋಲ್ಸೇಲ್ ಐಟಮ್ ಥ್ಯಾಂಕ್ ಯು ಅಣ್ಣ ಎಷ್ಟು ವರ್ಷದಿಂದ ಮೆಜೆಸ್ಟಿಕ್ ಇಲ್ಲಿ ನೀವು ಅಂಗಡಿ ಇಟ್ಕೊಂಡಿದ್ದೀರಿ ನಾವು ಮೆಜೆಸ್ಟಿಕ್ ಅಲ್ಲಿ 40 ವರ್ಷದಿಂದ ವ್ಯಾಪಾರ 40 ವರ್ಷದಿಂದ ಅಂದ್ರೆ ನಿಮ್ ಜೀವಮಾನದಲ್ಲಿ ಅನುಭವದಲ್ಲಿ ಒಂದ್ 40 ವರ್ಷ ಅಂದ್ರೆ ಮುಕ್ಕಾಲ್ ಭಾಗದ ಮೇಲೆ ಇಲ್ಲೇ ಹಾ ಅಣ್ಣ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಒಂದ್ ಮಾತಿತ್ತು ಹಿಂದೆ ಎಲ್ಲ ನಾವು ಚಿಕ್ಕವರಿದ್ದಾಗ ಮೆಜೆಸ್ಟಿಕ್ ಅಂಡರ್ ಪಾಸ್ ಹೋದ್ರೆ ಏನಾದ್ರು ವಸ್ತುಗಳು ಕೇಳಿದ್ರೆ ತಗೊಳ್ಳೋವರೆಗೂ ಬಿಡಲ್ಲ ಹಿಡ್ಕೊಬಿಡ್ತಾರೆ ಅಂತ ಇವಾಗ ಜನರಿಗೆ ಕೊರೋನಾ ಆದ್ಮೇಲೆ ಎಲ್ಲಾರ್ಗು ಬುದ್ಧಿ ಬಂದಿದೆ ಯಾವ ತರ ಬುದ್ಧಿ ಏನಂದ್ರೆ ಇವಾಗ ಫಸ್ಟ್ ಜನ ದುಡ್ಡು ಮಾಡ್ಬೇಕು ಅಂತ ಇದ್ರು ಇವಾಗ ಆರೋಗ್ಯ ನೋಡ್ಕೋಬೇಕು ಅಂತ ಇನ್ನ ಒಂದು ಏನಂದ್ರೆ ದುಡ್ಡು ಎಷ್ಟೇ ಇದ್ರು ನಮ್ಗೆ ಟೈಮ್ಗೆ ಉಪಯೋಗ ಆಗೋದಿಲ್ಲ ಅನ್ನೋದು ವ್ಯಾಪಾರಸ್ಥರಿಗೂ ಗೊತ್ತಾಗಿದೆ ಜನರಿಗೂ ಗೊತ್ತಾಗಿದೆ ಇದರಿಂದ ಇವಾಗ ಏನಂದ್ರೆ ನೀವು ಎಲ್ಲಾ ಕಡೆ ನೋಡಿರ್ಬೋದು ಫಿಕ್ಸಡ್ ರೇಟ್ ಬೋರ್ಡ್ ಹಾಕಿದೀವಿ ಫಸ್ಟ್ ಏನಂದ್ರೆ ಜನ ಮೆಜೆಸ್ಟಿಕ್ ಅಂದ್ರೆ ಅರ್ಧ ಏನಂದ್ರೆ ಇವಾಗ ಊರುಗಳಿಂದ ಬರ್ತಾರಲ್ಲ ಹಳ್ಳಿಗಳಿಂದ ಬರೋರ್ಗೆ ಅಲ್ಲಿಂದ ಜನನೇ ಹೇಳ್ ಕಳಿಸ್ಬಿಡ್ತಾರೆ ಮೆಜೆಸ್ಟಿಕ್ ಅಲ್ಲಿ ಏನ್ ತಗೊಂಡ್ರು ಅರ್ಧ ರೇಟ್ ಕೇಳು ಅದೊಂದು ಮಾತು ಬೇರೆ ಅಲ್ಲಿಂದ ಬರ್ತಾರಲ್ಲ ಅದಕ್ಕೆ ಅವ್ರು ಬರೋವಾಗ್ಲೇ ನಾವೇನಿದ್ರು
ಅರ್ಧ ರೇಟ್ ಕೇಳೋದಕ್ಕೆ ಶುರು ಮಾಡ್ತಾರೆ. ಇವಾಗ ಅದಕ್ಕೆ ನಾವೇನಂದ್ರೆ ಇವಾಗ ನಮ್ಗೆ ಇವಾಗ ನೋಡಿ 20 ವರ್ಷದಿಂದ 25 ವರ್ಷದಿಂದ ದಿನೇಶ್ ಗುಂಡೂರಾವ್ ಅವರು ಇಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ನಮ್ಮ ರಾಜ್ಯದ ಮಂತ್ರಿಗಳಾಗಿ ಬೀದಿ ವ್ಯಾಪಾರಿಗಳಿಗೆ ಒಂದು ಉಪದೇಶ ಎಲ್ಲ ಮಾಡಿ ಯಾವ ತರ ಇರ್ಬೇಕು ಅನ್ನೋದನ್ನು ಕಳಿಸ್ಕೊಟ್ಟಿದ್ದಾರೆ. ನಾವು ಅವ್ರ ಮಾರ್ಗದರ್ಶನದಲ್ಲಿ ಒಳ್ಳೆ ರೀತಿ ವ್ಯಾಪಾರ ಮಾಡ್ಕೊಂಡು ಇವಾಗ ಎಲ್ಲಾ ಕಡೆ ನಾವು ಫಿಕ್ಸಡ್ ರೇಟ್ ಮಿನಿಮಮ್ ಮಾರ್ಜಿನ್ ಬೇರೆ ಕಡೆ ಸಿಗೋದಕ್ಕಿಂತ ಮೆಜೆಸ್ಟಿಕ್ ಅಲ್ಲಿ ಕಡಿಮೆ ರೇಟ್ ಒಳ್ಳೆ ಪದಾರ್ಥ ಸಿಗ್ಬೇಕು ಆ ತರ ಮಾಡಿ ಫಿಕ್ಸಡ್ ರೇಟ್ ಬೋರ್ಡ್ ಹಾಕಿರೋದ್ರಿಂದ ಇವಾಗ ಅಂತ ಯಾರು ಅವರು ನೀವು ಜಾಸ್ತಿ ಹೇಳಂಗೂ ಇಲ್ಲ, ಅವ್ರು ಕಮ್ಮಿ ಕೇಳಂಗೂ ಇಲ್ಲ. ಕೆಲವೊಂದು ಪದಾರ್ಥ ಫಿಕ್ಸಡ್ ರೇಟ್ ಮಾಡದೇ ಇರೋಂಥದ್ದು ಸಣ್ಣ ಪುಟ್ಟ ಇವೆ, ಅದಕ್ಕೆ ಏನಿಲ್ಲ, ಅದು ಒಂದು 5 ರೂಪಾಯಿ 10 ರೂಪಾಯಿ ಹೆಚ್ಚು ಕಮ್ಮಿ ಮಾಡಿ ಬಲವಂತ ಮಾಡುವಂತ ಪ್ರಶ್ನೆನೇ ಇಲ್ಲ ಇವಾಗ ನಮ್ಗೆ. ಇವಾಗ ಪದಾರ್ಥ ಬೇಕು ಅನ್ನೋರು ಬರ್ತಾರೆ, ಅವ್ರಿಗೆ ಇಷ್ಟ ಆದ್ರೆ ತಗೊಂತಾರೆ. ನಮ್ ಬೆಳೆ ನಾವ್ ಹೇಳ್ತೀವಿ, ಒಂದ್ 5 ರೂಪಾಯಿ 10 ರೂಪಾಯಿ ಆ ಕಡೆ ಈ ಕಡೆ ಇದ್ರೆ ತಗೊಂಡ್ ಹೋಗ್ತಾರೆ. ಇಲ್ದೆ ಹೋದ್ರೆ ಇಲ್ಲ ಸರ್ ಸಿಗೋದಿಲ್ಲ ಸರ್, ನಮ್ ರೇಟ್ ಇದು, ನೀವು ಬೇಕಾದ್ರೆ ತಗೊಳ್ಳಿ ಅಷ್ಟೇ, ಒಳ್ಳೆ ರೀತಿಯಲ್ಲಿ ಹೇಳ್ತೀವಿ. ಒಟ್ನಲ್ಲಿ ಇವಾಗ ಮೆಜೆಸ್ಟಿಕ್ ಅಲ್ಲೆಲ್ಲ ಶಾಂತ ರೀತಿಯಲ್ಲಿ ನಡೀತಾ ಇದೆ, ಯಾವುದೇ ರೀತಿ ಏನು ಇದಿಲ್ಲ. ಇವಾಗ ನೋಡಿ, ಇವಾಗ ಫಸ್ಟ್ ನಗರ ಪಾಲಿಕೆ ಇತ್ತು, ಬೃಹತ್ ಬೆಂಗಳೂರು ಆಯ್ತು, ಇವಾಗ ಗ್ರೇಟ್ ಬೆಂಗಳೂರು ಆಗ್ತಾ ಇದೆ. ನಾವು ಗ್ರೇಟ್ ಆಗ್ತಾ ಇದೀವಿ. ಬೆಂಗಳೂರು ಸಕ್ಕತ್ತಾಗಿ ಮಾತಾಡ್ರಿ. ನಾವು ಬೆಂಗಳೂರು ವ್ಯಾಪಾರಸ್ಥರು ಗ್ರೇಟ್ ಆಗ್ಬೇಕು. ಯಾಕಂದ್ರೆ 40 ವರ್ಷ 50 ವರ್ಷದಿಂದ ಇಲ್ಲಿ ಇರೋರೆಲ್ಲ ವ್ಯಾಪಾರ ಮಾಡ್ತಾ ಇರೋರು ಮಿನಿಮಮ್ 30 ವರ್ಷ ಕಮ್ಮಿ ವ್ಯಾಪಾರಗಾರರು ಕೂಡ ಅಪ್ಡೇಟ್ ಆಗ್ಬೇಕು. ಇವಾಗ ಏನಂದ್ರೆ ಜನ ಹೆಂಗೆ ಬದಲಾಗ್ತಾ ಇದಾರೋ ನಾವು ಅದೇ ರೀತಿ ಬದಲಾದ್ರೆ ನಾವು ಬದುಕೋದಿಕ್ಕೆ ಅಲ್ವಾ. ಇವಾಗ ಯಾವ್ದೋ ಒಂದು 50 ರೂಪಾಯಿ ಪದಾರ್ಥನೇ ನಾನು 500 ರೂಪಾಯಿ ಅಂತ ಹೇಳಿದ್ರೆ ಜನ ತಗೊಳ್ಳೋದಿಕ್ಕೆ ಅವ್ರು ಬುದ್ಧಿವಂತ. ಅದು ಒಂದ್ ಟೈಮ್ ಇತ್ತು, ಯಾಕಂದ್ರೆ ಅವ್ರು ರೇಟ್ ಗಿರಾಕಿಗಳು ಅಷ್ಟೇ. ಈಗ ನೀವು 200 ರೂಪಾಯಿ ಹೇಳಿದ್ರೆ ಅವ್ರು 50 ರೂಪಾಯಿ ಕೇಳಿದ್ರೆ ನೀವು ಕೊಡೋದಿಕ್ಕಾಗೋದಿಲ್ಲ. ಒಂದ್ ಟೈಮ್ ಅಲ್ಲಿ ಇತ್ತು, ಏನೋ ಮಾತಾಡೋದು ಮಾಡೋದು, ಅವಾಗೆಲ್ಲ ಏನಂದ್ರೆ ತುಂಬಾ ಕಷ್ಟ ಇತ್ತು ದುಡ್ಡುಗೋಸ್ಕರ. ಇವಾಗ ಎಲ್ಲ ದೇಶ ಬೆಳೆದಿದೆ, ದುಡ್ಡಿನ ಓಡಾಟ ಚೆನ್ನಾಗಿದೆ. ನಮಗೂ ಏನೋ ಡೈಲಿ 50 100 ಸಿಗೋ ಕಡೆ 150 200 ರೂಪಾಯಿ ಸಿಗ್ತಾ ಇದೆ. ನಾವು ಯಾರನ್ನು ಬಲವಂತ ಮಾಡೋ ಪ್ರಶ್ನೆ ಇಲ್ಲ. ಇವಾಗ ಎಲ್ಲ ಚೆನ್ನಾಗಿದೆ ಅಣ್ಣ, ಎಲ್ಲ ಚೆನ್ನಾಗಿದೆ. ನೀವು ಇನ್ನೊಂದ್ 10 ಜನ ವಿಚಾರಿಸಿ, ನಾವು ವ್ಯಾಪಾರಸ್ಥರು ನಮ್ ಕಡೆನೆ ಮಾತಾಡ್ತೀವಿ ಅನ್ನೋದು ಮೆಸೇಜ್. 20-30 ವರ್ಷಕ್ಕೆ ಮುಂಚೆ ಇದ್ದಿದ್ದು ಬೇರೆ, ಆವಾಗ ದುಡ್ಡಕ್ಕೆ ಕಷ್ಟ ಇತ್ತು ಅಂತಾರೆ. ನಾವು 30 ವರ್ಷಕ್ಕೆ ಮುಂಚೆ ನನಗೆ 20 ವರ್ಷ, ಆವಾಗ ಇಷ್ಟೊಂದು ತಿಳುವಳಿಕೆ ಇಲ್ಲ. ನಾವು ಆತರ ಮಾಡ್ತಾರೆ. ನಮ್ಗೆ ಬಂದು ದಿನಪತ್ರಿಕೆ ಮಾರಾಟ, ನಾವು ದಿನಪತ್ರಿಕೆನೇ 40 ವರ್ಷದಿಂದ ದಿನಪತ್ರಿಕೆ ಮಾರಾಟನೇ ಮಾಡ್ತಾ ಬರ್ತಾ ಇರೋದು. ಏನಂದ್ರೆ ಇವಾಗ ಎಲ್ಲಾ ಕಡೆ ಫಿಕ್ಸಡ್ ರೇಟ್ ಮಾಡಿದೀವಿ. ಇವಾಗ ಏನಂದ್ರೆ ಆವಾಗ ಬೀದಿ ವ್ಯಾಪಾರಿಗಳಿಗೆ ತೊಂದರೆ ಇತ್ತು, ಅದಿತ್ತು. ಇದರಿಂದ ಸಿಕ್ಕಿರೋ ಸಮಯದಲ್ಲಿ ವ್ಯಾಪಾರ ಮಾಡ್ಕೋಬೇಕು. ಮುಖಾಂತರ ನಾನು ಸಾರ್ವಜನಿಕರಿಗೆ ಒಂದು ಮನವಿ ಮಾಡೋದಿದೆ. ನೋಡಿ, ನಾವು 40 ವರ್ಷದಿಂದ ದಿನಪತ್ರಿಕೆ ಮಾರಾಟ ಮಾಡ್ತಾ ಇದ್ದೀವಿ. ಇವಾಗ ಕೊರೋನಾ ನಂತರ ಜನ ದಿನಪತ್ರಿಕೆ ಓದೋದನ್ನ ತುಂಬಾ ಕಡಿಮೆ ಮಾಡಿದ್ದಾರೆ. ದಯವಿಟ್ಟು ನೀವು ಈ ಮೊಬೈಲ್ ನೋಡೋದು, ಮತ್ತೆ ಮೊಬೈಲ್ ನೋಡ್ಬೇಕು, ಟಿವಿನೂ ನೋಡ್ಬೇಕು, ಪತ್ರಿಕೆಗಳನ್ನ ಓದೋದನ್ನ. ಯಾಕಂದ್ರೆ ಇವಾಗ ಓದುವ ಸಂಸ್ಕೃತಿ ಕಮ್ಮಿ ಆಗ್ತಾ ಇದೆ ಜನರ ಮಕ್ಕಳಲ್ಲಿ. ಇವಾಗ ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಅಂದ್ರೆ ಬೇರೆ ಬೇರೆ ಗೇಮ್ಸ್ಗಳಿಗೆ ಅಡಿಕ್ಟ್ ಆಗಿ ಏನೇನ್ ಆಗ್ತಾ ಇದಾರೆ ಅಂತ ನಿಮ್ ಯೂಟ್ಯೂಬ್ ತೋರಿಸ್ತಾ ಇದ್ದಾರೆ. ಆಗಿದ್ರಿಂದ ಏನಂದ್ರೆ ಮಕ್ಕಳಿಗೆ ಒಂದು ಪತ್ರಿಕೆ, ಅಟ್ಲೀಸ್ಟ್ ಒಂದು ದಿನಕ್ಕೆ 1 ತಾಸು ಒಂದು ಪತ್ರಿಕೆ ಓದೋ ಅಭ್ಯಾಸ ಮಾಡಿಸಿ. ನಿಮ್ಮಿಂದ ನಾವು ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಪತ್ರಿಕೆ ಮಾರಾಟಗಾರರಿದ್ದೀವಿ, ನಮ್ ಜೀವನನೂ ನಡೀತದೆ. ಇನ್ನ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸದ ಮತ್ತೆ ಜ್ಞಾನಾರ್ಜನೆಗೆ ಒಂದು ದಾರಿ ಆಗುತ್ತೆ. ಇದರಿಂದ ಎಲ್ಲರೂ ಪತ್ರಿಕೆ ಓದೋಕೆ ಪ್ರೋತ್ಸಾಹ ಕೊಡಿ. ನಿಮ್ ವಾಹಿನಿ ಮುಖಾಂತರ ಒಂದ್ ಸ್ವಲ್ಪ ಅದನ್ನ ಪ್ರಸ್ತಾಪ ಮಾಡಿ, ಪ್ರಚಾರ ಮಾಡಿ, ಪತ್ರಿಕೆಗಳು ಓದೋದ್ರ ಬಗ್ಗೆ. ನಿಮ್ಮ ಅನುಭವಕ್ಕೆ ತಕ್ಕಂಗೆ ಒಂದು 4 ಒಳ್ಳೆ ಮಾತನ್ನ ನಮ್ಮ ಯುವಕರಿಗೆ ತಿಳಿಸಿದೀರಾ. ಧನ್ಯವಾದ ಅಣ್ಣ. ಥ್ಯಾಂಕ್ ಯು. ನೋಡಿದ್ರಲ್ಲ, ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಯಾವ್ಯಾವ ರೀತಿ ವ್ಯವಹಾರಗಳು ನಡೆಯುತ್ತೆ ಅಂತ. ನಾವು ಅನ್ಕೊಂಡಂಗೆ ನೀವು ಅನ್ಕೊಂಡಂಗೆ ಇಲ್ಲಿ ಏನು ನಡೆಯಲ್ಲ. ತುಂಬಾ ಚೆನ್ನಾಗಿ ವ್ಯಾಪಾರಗಳನ್ನ ಕೊಡ್ತಾ ಇದ್ದಾರೆ ವ್ಯಾಪಾರಸ್ಥರು. ಹಲವಾರು ರೀತಿ ವ್ಯಾಪಾರಸ್ಥರನ್ನ ನಾನು ನೋಡಿದೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಈ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ದಯವಿಟ್ಟು ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ, ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.